ನೀವು ಅಲ್ಲಿಗೆ ಬನ್ನಿ ಸೆರಾಕೆರೆಗೆ, ಒಂದು ಪೈಸೆ ಖರ್ಚು ಇಲ್ಲದೆ ನೀವು ಗುಣ ಆಗ್ತೀರಂತ. ನಾನು ನಂಬಲಿಲ್ಲ, ಯಾರು ಒಂದು ಪೈಸೆ ಕೊಡದೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಅವರು ಇದು ಕೊಟ್ಟರು, ಎಂತ ನಮಗೆ ಒಂದು ರಸೀದಿ ಕೊಟ್ಟರು, ಅದೇ ಓದಿ ಮರುದಿನ ಹೌದಾ ಅಂತ ನೋಡುವ ಹೇಗೆ ನಿಜವಾಗಿ ಆದ್ರೆ ಗುಣ ಆದ್ರೆ ದೇವರಿಗೆ ಧನ್ಯವಾದ ಹೇಳಿ ಬರ್ತೀನಿ ಅಂತ. ನಮಸ್ತೆ, ನಾವು ಸೆರಾಕೇರ್ ಮಂಗಳೂರು ಸಂಸ್ಥೆಯಿಂದ. ಸೊ ಇವತ್ತಿನ ದಿನ ನಾವು ಐಡಾ ಮ್ಯಾನೇಜರ್ಸ್ ಅಮ್ಮನವರ ಮನೆಯಲ್ಲಿದ್ದೇವೆ. ಸೊ ಅವರು ಸೆರಾಕೇರ್ನ ಥೆರಪಿಯನ್ನ ಮಾಡಿ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಅನ್ನ ಪಡೆದುಕೊಂಡು ಸೊ ಜೀವನಕ್ಕಾಗಿ ಬಂದ್ಬಿಟ್ಟು ಒಂದು ಟೈಲರಿಂಗ್ ಶಾಪ್ ಅನ್ನ ಮನೆಯಲ್ಲಿ ಇಟ್ಕೊಂಡು ಹೊಲಿದುಕೊಂಡ್ಬಿಟ್ಟು ಸೊ ಜೀವನವನ್ನ ನಡೆಸ್ತಾ ಇದ್ದಾರೆ. ಸೊ ಹಾಗೇನೆ ತನ್ನ ಮನೆಯವರಿಗೂ ಕೂಡ ಒಂದು ಆರೋಗ್ಯ ಬೇಕು ಅನ್ನೋ ಒಂದು ಉದ್ದೇಶದಿಂದ ಹೆಲ್ತ್ ಪ್ರಾಡಕ್ಟ್ ಅನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಏನೆಲ್ಲ ಚೇಂಜಸ್ ಬಂದಿದೆ ಅಂತ ಕೇಳ್ತಾ ಬರುವ ಬನ್ನಿ. ನಮಸ್ತೆ ಅಮ್ಮ. ನಮಸ್ತೆ. ನಿಮ್ ಹೆಸರು? ಐಡಾ ಮ್ಯಾನೇಜರ್ಸ್. ಎಷ್ಟು ದಿನದಿಂದ ಸೆರಾಕೇರ್ ಥೆರಪಿ ಮಾಡಿ? ನಾನು ಮೊದಲು 3 ತಿಂಗಳು ಮಾಡಿದ್ದೇನೆ, 2 ವರ್ಷದ ಮೊದಲು. ಆ ನಂತರ ಇಲ್ಲಿಗೆ ಬಂದು ಪುನಃ ಗಂಟು ನೋವು ಸ್ಟಾರ್ಟ್ ಆಯಿತು. ಗಂಟು ನೋವು ಅಲ್ಲ, ನನಗೆ ಕಾಲಿದು ನೋವು. ಅದು ಮತ್ತೆ ಪುನಃ 2 ತಿಂಗಳು ಮಾಡಿದೆ. ಏನೆಲ್ಲ ಪ್ರಾಬ್ಲಮ್ಸ್ ಇತ್ತು ನನಗೆ? ಮೊದಲು ಶೀತದ್ದು, ಕಫದ್ದು, ಗಂಟು ನೋವಿದು, ತಲೆನೋವಿದು ತುಂಬಾ ಪ್ರಾಬ್ಲಮ್. ಮತ್ತು ಬೆನ್ನು ನೋವು, ಅಲ್ಲಿ ಮಾಳಿಗಿಂದ ಒಂದು ಸಲ ಬಿದ್ದು ಸೊಂಟಕ್ಕೆಲ್ಲ ಬೆಟ್ಟಾಗಿತ್ತು. ಅದೇ ನಂಗೆ ಮತ್ತೆ ನಡಲಿಕ್ಕೆ ಸಾಗ್ತಿಲ್ಲ. ಶೀತ ಕಫದ ತುಂಬಾ ಪ್ರಾಬ್ಲಮ್ ಇತ್ತು. ಶೀತ ಕಫದಿಂದ ನಾನು ಸಣ್ಣ ಮಗುವಿಂದ ಅಷ್ಟು ಸಫರ್ ಆಗಿದೆ ನಂಗೆ ಗೊತ್ತಿಲ್ಲ. ಆ ಮದ್ದು ತೆಗೆದುಕೊಂಡು ಸಾಕಾಗಿದೆ. ಹೋಮಿಯೋಪತಿಗೆ ಆಯ್ತು, ಆಯುರ್ವೇದ ಆಯ್ತು, ಇಂಗ್ಲಿಷ್ ಮದ್ದು ಆಯ್ತು, ಎಷ್ಟು ಮದ್ದು ಮಾಡಿದೆ ಇಲ್ಲ ಸಣ್ಣದಿಂದ. ಇದು ನಂಗೆ ಮತ್ತೆ ಒಂದು ಸಲ ನಾನು ಟೈಲರ್ ಹೋಗುವ, ನನಗೆ ಅಷ್ಟು ಇದಾಗಿದ್ದು. 30 ವರ್ಷದಿಂದ ಕೆಲಸ ಮಾಡ್ತೀನಲ್ಲ, ಡಾಕ್ಟರ್ ಹೇಳಿದ್ದು ಇನ್ನು ಟೈಲರಿಂಗ್ ಮಾಡಬಾರ್ದು ಅಂತ. ಕಾಲು ಬಾತಿದೆ, ನಡೀಲಿಕ್ಕೆ ಆಗುದಿಲ್ಲ. ಇಲ್ಲಿ ಕೆಮ್ಮು ಕಫದು ಲಾಸ್ಟಿಗೆ ಆ ಒಂದು ಬ್ರದರೊಬ್ಬರು ಬಂದರು, ಟೈಲರ್ ಹತ್ರ ಕೆಲಸ ಮಾಡ್ತಿದ್ರು. ನೀವು ಅಲ್ಲಿಗೆ ಬನ್ನಿ ಸೆರಾಕೆರೆಗೆ, ಒಂದು ಪೈಸೆ ಖರ್ಚು ಇಲ್ಲದೆ ನೀವು ಗುಣ ಆಗ್ತೀರಂತ. ನಾನು ನಂಬಲಿಲ್ಲ, ಯಾರು ಒಂದು ಪೈಸೆ ಕೊಡದೆ ಯಾರು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ. ಅವರು ಇದು ಕೊಟ್ಟರು, ಎಂತ ನಮಗೆ ಒಂದು ರಸೀದಿ ಕೊಟ್ಟರು, ಅದೇ ಓದಿ ಮರುದಿನ ಹೌದಾ ಅಂತ ನೋಡುವ ಹೇಗೆ ನಿಜವಾಗಿ ಆದ್ರೆ ಗುಣ ಆದ್ರೆ ದೇವರಿಗೆ ಧನ್ಯವಾದ ಹೇಳಿ ಬರ್ತೀನಿ ಅಂತ. ಒಂದು ದಿನ ಹೋದೆ. ಫಸ್ಟ್ ದಿನ ನನಗೆ 3 ತಿಂಗಳು ನನಗೆ ಇದೇ ಇಲ್ಲ, ನಿದ್ದೆನೇ ಇರಲಿಲ್ಲ. 3 ವರ್ಷ ಆ ಇದರಿಂದ ನಂಗೆ ಉಂಟಲ್ಲ, ಒಂದೇ ದಿನದಲ್ಲಿ ನಂಗೆ ಸ್ಟಾರ್ಟ್ ಆಯ್ತು ಇದು ನಿದ್ದೆ ಬರೋದು. ರಾತ್ರಿ 9 ಆಗ್ಲಿಕ್ಕೆ ನಿದ್ದೆ ಎದ್ದದ್ದು ನಾನು ಬೆಳಿಗ್ಗೆ 5 ಗಂಟೆಗೆ. ಆ ದಿನ ಸ್ಟಾರ್ಟ್ ನಂಗೆ ಒಳ್ಳೆ. ಆನಂತರ ನಾನು ಇದು ಮಾಡಿದೆ, ನಾನು ಖಂಡಿತ ಗುಣ ಆಗ್ಬೇಕು. ಒಂದು ದೇಹ ಹಿಡಿದುಕೊಂಡು 3 ತಿಂಗಳು ಕಂಟಿನ್ಯೂ ತಪ್ಪದೆ ಒಂದು ದಿನ ರಜೆ ಮಾಡೋದು ಸಹ ಬಂದು ಫುಲ್ಲು ಗುಣ ಆಗಿ ಹೋದೆ. ಆನಂತರ ನಾನು ಬೇರೆ ಕಡೆ ಕೆಲಸಕ್ಕೆ ಹೋದೆ. ನನಗೆ ತುಂಬಾ ಹಣದ ತಾಪತ್ರೆ ಆಯ್ತಲ್ಲ, ಅದಕ್ಕೆ ಇದು ಕಾಲು ಬಾತಿ ನೋವಲ್ಲಿ ನಡಿಲಿಕ್ಕೆ ಆಗ್ತಿರ್ಲಿಲ್ಲ. ಎಂತ ಮಾಡುದಂತ ಪುನಃ ಒಂದು ಜ್ವರ ಸಹ ಉಂಟು. ಜ್ವರದಲ್ಲಿ ಬರ್ಲಿಕ್ಕೆ ಸಹ ಆಗುದಿಲ್ಲ ಅಲ್ಲಿ ಥೆರಪಿಗೆ ಸಹ. ಎಂತ ಮಾಡಿದೆ, ಹೇಗಾದ್ರೂ ಈ ಸಲ ಥೆರಪಿ ಮಾಡಿ ಕಾಲು ನೋವಾದ ಗುಣ ಆಗ್ಬೇಕು ಅಂತ. ಕಾಲು ನೋವು ಗುಣ ಆಗ್ಬೇಕಂದ್ರೆ ಅವರು ಮತ್ತೆ ಹೇಳಿದ್ರು ನಂಗೆ 15 ದಿನದ ಥೆರಪಿ. ಅದು ಸಹ ತಪ್ಪದೆ ತೆಗೆದುಕೊಂಡೆ. ನಂಗೆ ಕಾಲು ಬಾತಿದ್ದು ಹೋಯ್ತು, ನೋವು ಹೋಯ್ತು, ವಾಟರ್ ಥೆರಪಿ. ಆದ್ರೆ ಮತ್ತೆ ನಂಗೆ ಬೆನ್ನು ನೋವು ಇದ್ದು ಅದು ಸಹ ಹೋಯ್ತು, ಭುಜ ಎಲ್ಲ ನೋವು ಹೋಯ್ತು. ಅಲ್ಲಿ ಹೋದದ್ದು ಫಸ್ಟ್ ಶೀತ ಹೋಯ್ತು, ಆನಂತರ ಗಂಟು ನೋವು ಫುಲ್ಲು ಗುಣ ಆದದ್ದು. ಅದು ಬಾತಿದ್ದು ಎಲ್ಲ ಹೋಗಿ ಈಗ ನಡಿಲಿಕ್ಕೆ, ಈಗ ಮಿಷಿನ್ ಕೆಲಸ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಯಾತಕ್ಕೋಸ್ಕರ ಈ ಒಂದು ಜಾಕೆಟ್ ಆಗಿರ್ಬೋದು, ವೈಬ್ರೇಟರ್ ಇದೆ, ಸ್ಟೀಮ್ ಥೆರಪಿಯನ್ನ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ? ಯಾಕೆಂದ್ರೆ ನಂಗೆ ಮುಂದೆ ನಾನು ಹುಷಾರಿಲ್ಲದೆ ಬಿದ್ದರೆ ಯಾರು ನೋಡುವವರು ಇದ್ದಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಮಕ್ಕಳು ಕೆಲಸಕ್ಕೆ ಹೋಗ್ತಾರೆ, ಅವ್ರಿಗೆ ಇನ್ನಾಲು ಹೇಳಲಿಕ್ಕೆ ಆಗುದಿಲ್ಲ, ನಾನು ಹುಷಾರಿಲ್ಲ ನೋಡು ಸ್ವಲ್ಪ ಅಂತ ಹೇಳಲಿಕ್ಕೆ ಆಗುದಿಲ್ಲ.
ನನ್ನ ಇದರಲ್ಲಿ ನಾನು ಆರೋಗ್ಯವಾಗಿರ್ಬೇಕು, ಆರೋಗ್ಯಕ್ಕೆ ಕೆಲಸ ಮಾಡಬೇಕು, ಅಷ್ಟೇ ನನ್ನ ಧ್ಯೇಯ. ಯಾರು ಬಂದು ನಾನು ಹುಷಾರಿಲ್ಲದ ಮಲಗಿದ್ರೆ ಅಯ್ಯೋ ಇವಳಿಗೆ ಯಾವಾಗಲೂ ಹುಷಾರಿಲ್ಲ ಅಂತ ಹೇಳ್ಬಾರ್ದು. ನಂಗೆ ಅದೇ ಧ್ಯೇಯ. ನಾನು ಹುಷಾರಾಗಿ ಎಲ್ಲರಾಗೆ ಯಾರಿಗೆ ಇದಾಗಿ ಬೀಳ್ಬಾರ್ದು. ನನಗೆ ಸ್ವಲ್ಪ ಸಹಾಯ ಮಾಡಿ ಅಂತ ಕೇಳುವ ಅದು ಒಂದು ಸಲ ಆಗಿದೆ. ಯಾರು ಕೇಳಲಿಕ್ಕೆ ಬರಲಿಲ್ಲ ನನಗೆ ಹತ್ತಿರ. ಆಗ ನಾನು ನನ್ನ ಜೀವ ಅಂತ ಇರುವಾಗ ತನಕ ಕೆಲಸ ಮಾಡಿ ಅದು ಜೀವ ಸರಿಯಾಗಿರ್ಬೇಕಂತ, ಆರೋಗ್ಯವಾಗಿರ್ಬೇಕು. ಓಕೆ, ಮನೆಯಲ್ಲಿ ಯಾರೆಲ್ಲ ಥೆರಪಿ ಮಾಡ್ತಾ ಇದ್ದಾರೆ? ನನ್ನ ಗಂಡ ತೆಗೆದುಕೊಳ್ತದೆ. ನನ್ನ ಗಂಡ ಇದು ಹೆಚ್ಚಾಗಿದ್ದೀವಿ ಅಂದ್ರೆ ಅವರಿಗೆ ಇದು ಹಾಕಿದ ತಕ್ಷಣ ಇದಾಗ್ತದೆ, ಎಂತ ದಮ್ಮು ಕಟ್ಟಿ ಕೈ ಕಾಲೆಲ್ಲ ನಡುತ್ತದೆ. ಅವ್ರಿಗೆ Reaction ಆಗೋದು. ಅಂದ್ರೆ ರಿಯಾಕ್ಷನ್ ಅಲ್ಲ, ಅವ್ರಿಗೆ ಅಷ್ಟು ಶಕ್ತಿ ಇಲ್ಲ. ಅದಕ್ಕೆ ಅವ್ರು ಇದು ಹಾಕುದಿಲ್ಲ, ಕೈ ಕಾಲೆಲ್ಲ ಬಚ್ಚಿದ್ದಾರೆ ಅಲ್ಲ, ಇದ ತೆಗೆದುಕೊಳ್ತಾರೆ. ನನ್ನ ಮಗಳಿಗೆ ಸಹ ಇದರಲ್ಲಿ ಮತ್ತು ಆಗ್ತದೆ ದಿನಾಲು. ಮಗಳಿಗೆ ಏನು ಇಂಪ್ರೂವ್ಮೆಂಟ್ಸ್? ನನ್ನ ಮಗಳಿಗೆ ಅವಳಿಗೆ ಊಟನೇ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಟಾಯ್ಲೆಟ್ ದಿನಕ್ಕೆ 2 ದಿನಕ್ಕೆ 3 ದಿನಕ್ಕೆ ಟಾಯ್ಲೆಟ್ ಹೋಗ್ತಿತ್ತು. ಈಗ ಕಂಟಿನ್ಯೂ ಸರಿಯಾಗಿದೆ. ಮುಕ್ಕಾಲು ಸರಿಯಾಗಿದೆ ಅಂತ ಹೇಳಿ ದಿನಲ್ಲೂ ಒಟ್ಟಿಗೆ ತಿಂತಾಳೆ. ಸ್ವಲ್ಪ ಇದು ನಂಗೆ ಖುಷಿ ಆಗ್ತದೆ. ಅವ್ರು ಬಂದ ತಕ್ಷಣ ಇಲ್ಲ ಕೂತ್ಕೊಳ್ತೇನೆ. ಓಕೆ ಅಮ್ಮ, ಲಾಸ್ಟ್ ಆಗಿ ಈ ಒಂದು ಪ್ರಾಡಕ್ಟ್ ಗೆಲ್ಲ ಹಾಕಿರುವಂತ ಹಣದಿಂದ ನೀವೊಂದು ದೊಡ್ಡ ಮನೆ ಕಟ್ಬೋದಿತ್ತು ಅಲ್ವಾ? ಸೊ ಯಾತಕ್ಕೋಸ್ಕರ ಇದಕ್ಕೆ ಆ ಒಂದು ಹಣವನ್ನ ಹಾಕಿ? ಮನೆ ಅದು ನನಗೆ ಉಂಟಲ್ಲ, ಅದು ಮನೆ ನಂಗೆ ಸಾಲ ಇತ್ತು. ಅದು ನಾನು ಎಲ್ಲರೂ ಹೇಳ್ತಿದ್ದೆ, ಇನ್ನು ಸಾಲಕ್ಕೆ ಮೊದಲು ಕಟ್ಟು, ಇದಕ್ಕೆ ಯಾಕೆ ಹಣ ಆಗ್ತದೆ. ಆರೋಗ್ಯ ಇದ್ರೆ ಎಲ್ಲ ಕೆಲಸ ಮಾಡ್ಬೋದು, ಮನೆ ಸಹ ಕಟ್ಬೋದು, ಮುಂದೆ ಸಹ ಮಕ್ಕಳಿಗೆ ಸಹ ನೋಡ್ಬೋದು. ಇಲ್ಲ ಆರೋಗ್ಯನೇ ಸರಿ ಇಲ್ಲದ್ರೆ ಯಾರು ತಗೋಬೇಕು? ಓಕೆ, ಒಂದು ತುಂಬಾ ಒಳ್ಳೆ ಒಂದು ಡಿಸಿಷನ್ ಅನ್ನ ತಕೊಂಡಿದ್ದೀರಮ್ಮ. ಸೊ ಹೀಗೇನೆ ಹೆಲ್ದಿಯಾಗಿ ಲೈಫ್ ಅನ್ನ ಲೀಡ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು.